ಈಗ ಮುಖ್ಯಾಂಶಗಳು. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು, ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ. ನಮ್ಮ ಮಳಿಗೆಯಲ್ಲಿ 150 ರು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು, ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9730303607ಗೆ ಸಂಪರ್ಕಿಸಬಹುದು. ಮಶಾನಿಕ್ಕಾಗಿ ಅಧಿಕಾರ ನ್ಯಾಯ ಒದಗಿಸದ ಡಿಸಿ ಸಾಹೇಬರಿಗೆ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟು ನ್ಯಾಯ ಕೊಡಿಸದೇ ಇರುವ ಡಿಸಿ ಮತ್ತು ಎಸಿ ಅವರಿಗೆ ಗ್ರಾಮದಲ್ಲಿನ ಮಸಣದಲ್ಲಿ ಮೃತ ವ್ಯಕ್ತಿಯ ಶವ ಮಣ್ಣು ಮಾಡಲು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿಯೇ ಮೃತ ವ್ಯಕ್ತಿಯ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಮಿಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಂಗೇನಹಳ್ಳಿ ಗ್ರಾಮದ 60 ವರ್ಷದ ಕೊಂಡಪ್ಪ ಎಂಬುವರು ಶುಕ್ರವಾರ ಅನಾರೋಗ್ಯ ಕಾರಣದಿಂದ ಮೃತಪಟ್ಟಿದ್ದು, ಸದರಿ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಪುರಾತನ ಕಾಲದಿಂದಲೂ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಲ್ಲಿಯೇ ಮಣ್ಣು ಮಾಡಲಾಗುತ್ತಿತ್ತು. ಆದರೆ ಕೆಲ ದಿನಗಳಿಂದ ಆ ಜಮೀನಿನಲ್ಲಿ ಬೇರೆ ವ್ಯಕ್ತಿಗಳು ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ಮೃತ ವ್ಯಕ್ತಿಯ ಶವವು ಮಣ್ಣು ಮಾಡಲು ಜಾಗವಿಲ್ಲದ ಕಾರಣ ಸದರಿ ಜಮೀನಿನಲ್ಲಿ ಮಣ್ಣು ಮಾಡಲು ಗುಣಿ ಅಗೆಯಲು ಹೋಗಿದ್ದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸಿದ ಕಾರಣ ಕಂದಾಯ ಇಲಾಖೆ ಅಧಿಕಾರಿಗಳು, ಭೂಮಾಪನ ಇಲಾಖೆ ಅಧಿಕಾರಿಗಳೊಂದಿಗೆ ಪೊಲೀಸರ ಸೂಕ್ತ ಬಂದೋಬಸ್ತ್ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ನಡೆಸಿದರು. ಅಲ್ಲದೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿಕೊಡುತ್ತೇವೆ ಎಂದು ಹೇಳಿದರೂ ಗ್ರಾಮದವರು ಅವರ ಮಾತಿಗೆ ಒಪ್ಪಲಿಲ್ಲ ಮತ್ತು ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಹಾಗೂ ಸ್ಮಶಾನದ ಜಮೀನು ಸರ್ವೆ ನಂಬರ್ 8ರಲ್ಲಿ ಬರುತ್ತದೆ, ಅಲ್ಲಿಯೇ ಮೃತಪಟ್ಟ ವ್ಯಕ್ತಿಗಳನ್ನು ಮಣ್ಣು ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನಿಟ್ಟು ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಾನು ಹೊಸದಾಗಿ ಮದುವೆ ಆದಾಗ ಒಬ್ಬರು ಸತ್ತೋದ್ರು ಸರ್. ಆವತ್ತಿಂದ ಇವತ್ತುವರೆಗೂ ಈ ಗಲಾಟೆ ನಡೀತಾ ಇರೋದು. ಮುಂಚೆ ಒಬ್ಬರು ಸತ್ತೋದ್ರು, ನಮ್ಮ ಅತ್ತೆ ದೊಡ್ಡತ್ತೆ. ಆವಾಗ ಹಿಂಗೆ ನನ್ನ ಜಮೀನಿಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು. ನಾವು DC ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ಥರ ಶವವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ, ನಮಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ. ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ವಿ. ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ. ಮತ್ತು ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್, ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ. ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು, ಊರಿಗೆ ಸೇರಿಸಲ್ಲ ಅನ್ನೋದು, ಮತ್ತು ಹೊಡಿತೀವಿ ಅನ್ನೋದು, ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು, ಜಗಳಗಳು ಮಾಡೋದು, ಕಲ್ಲುಗಳು ಹಾಕೋದು. ನಮಗೆ 10 ವರ್ಷದಿಂದ ಇದ್ದೇ ಸರ್, ಇದೇ ಗೋಲ್ ಹಾಕ್ಕೊತಿದ್ದಾರೆ ಸರ್. ಯಾವುದೇ ಥರ ನ್ಯಾಯ ಬರ್ತಿಲ್ಲ ಸರ್. ನಮಗೆ ಯಾವುದೇ ಥರ ಭದ್ರತೆನೂ ಕೊಡ್ತಿಲ್ಲ. ನಮಗೆ ಯಾವ ಥರ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ ಸರ್. ಸರ್ಕಾರಿ ಜಮೀನು ಉಳಿಸಬೇಕು. ಪೂರ್ವಜರ ಕಾಲದಿಂದ 150 ವರ್ಷಗಳಿಂದ ಸಮಾಧಿಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಜಾಗವನ್ನು ನಮ್ಗೆ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾಯಿದ್ರು ಸಹ ನಮ್ಗೆ ಯಾವುದೇ ರೀತಿ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ. ನಾವು ಸತ್ತಾಗೆಲ್ಲನೂ ಉಣಕ್ಕೆ ಹೋದಾಗ ಅವರು ಅಡ್ಡಿಪಡಿಸ್ತಾರೆ, ಇಲ್ಲಿ ಘರ್ಷಣೆಗಳು ಉಂಟು ಮಾಡ್ತಾರೆ. ಗ್ರಾಮದಲ್ಲೇ ದೌರ್ಜನ್ಯ ಎಸಗಿ ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಗಲಾಟೆ ಮಾಡೋದು, ಈ ಥರ ದೌರ್ಜನ್ಯ ಎಸ್ತಾ ಇದ್ದಾರೆ ಸರ್ ಬಲಾಢ್ಯರು. ಆದರೆ ಈ ನಮ್ಮ ರಂಗೇನಹಳ್ಳಿ ಗ್ರಾಮದ S ನಾರಾಯಣ ಸ್ವಾಮಿ ಅನ್ನೋರು ಸರ್ಕಾರಿ ಜಮೀನುಗಳು 4, 5, 6, 4/1, 8 ಸರ್ವೆ ನಂಬರ್ಗಳನ್ನ ಸರ್ಕಾರಿ ಕೆರೆ ಅಂಗ್ಲ, ಸರ್ಕಾರಿ ಹುಣಸೆ ತೋಪು, ಈ ಸರ್ಕಾರಿ ಜಮೀನು ಏನಿದೆ ಇವೆಲ್ಲನೂ ಸಹ ನಂದು ಎಂದು ಒತ್ತುವರಿ ಮಾಡಿಕೊಂಡು ತಾಲೂಕು ಅಧಿಕಾರಿಗಳನ್ನೆಲ್ಲ ಅವರ ಕೈಚಾಲಿಗಳನ್ನಾಗಿ ಶಾಮೀಲಾಗಿ ಮಾಡಿಕೊಂಡು ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಸರ್ಕಾರಿ ಜಮೀನು ಏನಿದೆ ಅದು ಉಳಿಸ್ಕೊಟ್ಟು
ನಮಗೆ ಹಳೆ 150 ವರ್ಷಗಳಿಂದ ಏನು ನಾವು ಅಂತ್ಯ ಸಂಸ್ಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಆ ಜಾಗವನ್ನು ನಮಗೆ ರಿಸರ್ವೇಷನ್ ಮಾಡಿ ಅದನ್ನು ಮಶಾನಕ್ಕೆ ನಾವು ಬೌಂಡ್ರಿ ಹಾಕಿ ಕೊಡಿ ಅಂತ ನಾವು 10 ವರ್ಷದಿಂದ ಏನು ಕೇಳ್ತಾ ಇದ್ದೀವಿ. ನಮ್ಮ ಮಾತು ಯಾವುದೇ ರೀತಿ ಅವರು ಇಡಿಸ್ಕೊಂಡಿರ ಬಲ್ಲಾಢ್ಯರಿಗೆ ಸಹಾಯ ಮಾಡ್ತಾ ಇದ್ದಾರೆ ಹೊರತು ಒಂದು ನಮ್ಮ ಗ್ರಾಮಕ್ಕೆ ಅನ್ಯಾಯ ಆಗಿರುವ ನಮ್ಮ ರಂಗನಹಳ್ಳಿ ಗ್ರಾಮಕ್ಕೆ ಜನಕ್ಕೆ ಅವರು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ಈ ಹಿಂದೆನೇ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಜಿಲ್ಲಾಧಿಕಾರಿಗಳವರೆಗೂ ಅವರು ಒಂದು ಶವ ಎತ್ಕೊಂಡು ವೆಂಕಟಮ್ಮ ಅನ್ನೋರು ಹೋಗಿದ್ದರು. ಮತ್ತು ಅವರಿಂದ ಬಂದು ಆದಮೇಲೆ ಅವರು ಶವ ಸಂಸ್ಕಾರ ಮಾಡಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಿ ಮತ್ತು ಸರ್ವೆ ಕಾರ್ಯ ಮುಗಿಸಿ ಯಾವುದೂ ಒತ್ತುವರಿ ಮಾಡ್ಕೊಂಡಿಲ್ಲ. ಕೆರೆ ಅಂಗ್ಲ 20 ಗುಂಟೆನೋ ಎಷ್ಟೋ ತುಂಬ ಅದನ್ನು ಬಿಟ್ಕೊಡಿಲ್ಲ, ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಅದೇ ಸರ್ಕಾರದವ್ರೆ ಬೇರೆ ಇಲ್ಲಿ ಜಾಗ ಇಲ್ಲ ಅಂತ ಬೇರೆ ಕಡೆ ಜಾಗ ಗುರ್ತು ಮಾಡಿ AC ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. 169 ನನ್ನ ಹೆಸರು ಸರ್ವೆ ನಂಬರು 20 ಗುಂಟೆಗೆ ಗುರ್ತು ಮಾಡಿ AC ಅವರಿಗೆ ಸ್ಮಶಾನಕ್ಕೋಸ್ಕರ ರಿಸರ್ವ್ ಮಾಡಿದ್ದಾರೆ. ಇದು ಪದೇ ನಮ್ಮ ಮೇಲೆ ಏನು ಸರ್ಕಾರಿ ನೌಕರಿಯಿಂದ ಇದು ಮಾಡಿದ್ದು ನಾವು ಭಯ ಬಿದ್ದು ಹೋಗ್ತೀವಿ ಅಂತ ಜನ ಕಟ್ಕೊಂಡು ಬಂದು ಇಲ್ಲೇ ಸೆಂಟ್ರ್ ಹೊಲದಲ್ಲಿ ನೋಡಿದ್ದೀರ, ತಾವೆಲ್ಲ ನೋಡಿದ್ದೀರ, ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಕೊಟ್ಟಿದ್ದೀನಿ, ತಹಸೀಲ್ದಾರ್ ಕೊಟ್ಟಿದ್ದೀನಿ, AC ಅವ್ರು ಕೊಟ್ಟಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ, DYSP ಕೊಟ್ಟಿದ್ದೀನಿ, SP ಎಲ್ರಿಗೂ ನಾವೆಲ್ಲರೂ ಕೊಟ್ಟಿದ್ದೀನಿ. ಅವ್ರು ಪರಿಶೀಲನೆ ಮಾಡಿ ಇದನ್ನು ಇತ್ಯರ್ಥ ಮಾಡಿದ್ದಾರೆ. ಆದರೆ ಈಗ ಮೊದಲೇನಾಗಿತ್ತು, ಇದು ಜೋಡಿ ವಿಲೇಜ್ ಆಗಿತ್ತು, ಈಗ ರೆವಿನ್ಯೂ ವಿಲೇಜ್ ಆಗಿದೆ. ಇದಕ್ಕೆ ಟ್ಯಾಲಿ ನಂಬರ್ ಬರಬೇಕಂತೆ. ಅದು ಬಂದಾಗ ನಾವು ನಿಮ್ಮ ಹದ್ಬಸ್ತಿನ ಗುರುತು ಮಾಡಿಕೊಡ್ತೀವಿ ಮತ್ತೊಂದು ಸಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಷ್ಟರೊಳಗೆ ಈ ಥರ ಮಾಡ್ತಾ ಇದ್ದಾರೆ. ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9156567630, ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ಹೆಲ್ತ್ ಕೇರ್, ಬೆಂಗಳೂರು ರಸ್ತೆ, ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 850004